ಅವ್ರು ಗಲಾಟೆ ಮಾಡೋಂಥ ಪೊಸಿಷನ್ನು ಅದನ್ನ ಹೇಳ್ಬಾರ್ದು ಪರಿಸ್ಥಿತಿ. ಈ ಜಾಗದಲ್ಲಿ ಬಂದು ಗರ್ಭಗುಡಿಯಲ್ಲಿ ಸುಮಾರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಒಳಗಡೆ ಕುತ್ಕೊಂಡೆ ಒಂದು 20 ನಿಮಿಷ ಸ್ಮರಣೆ ಮಾಡ್ಕೊಂಡು ತಾಯಿ ಒಳಗಡೆ ಒಂದು ಈ ಥರ ಹೂವು ಬಿಟ್ಟ ತಕ್ಷಣ ನೀವು ನಂಬ್ತೀರಾ ಬಿಡ್ತೀರಾ, ಇದೇ ಜಾಗದಲ್ಲಿ ಬಂದು ನನಗೆ ಯಾರು ಅಮೌಂಟ್ ಕೊಡ್ಬೇಕಾಯ್ತಾರೆ ಅವರೇ ಬಂದು ಅದೇ ಜಾಗದಲ್ಲಿ ಅವ್ರು ಕ್ಲಿಯರ್ ಮಾಡ್ಬಿಟ್ಟು ನೀವು ದೇವ್ರ ಹರಕೆ ಹೊತ್ಕೊಂಡ್ಮೇಕೆ ಇವಳು ಹುಟ್ಟಿರೋದು. ಈ ಮಗು ಹುಟ್ಟಿದ್ದು ಇಲ್ಲಿ ಬಂದು ಹರಕೆ ಹೊತ್ತಿದ ಮೇಲೇನೆ. ಆಮೇಲೆ ನಾನು ಕೋರ್ಟಲ್ಲಿ ಮೇಡಮ್ ನಾನೊಂದು 7-8 ಹತ್ರ 2 ವರ್ಷದಿಂದ ತಿರುಗ್ತಾ ಇದ್ದೆ. ಕೊಡಲ್ಲ ಅಂತ ಹೇಳ್ದಿರೋನು ಕೊಟ್ಬಿಟ್ಟ ಮೇಡಮ್. ಈ ತಾಯಿ ಹತ್ರ ಬಂದ್ಮೇಲೆ ಕಾಸು ಬಂದ್ಬಿಡ್ತು. ಹೌದೌದು, ಅದು ಈ ತಾಯಿನೂ ಆ ತಾಯಿನೂ ಅಲ್ಲಿದೆ ನೋಡಿ ಸ್ವಾಮಿ. ಇದು ನಂಬಿಕೆ, ನನಗೆ ದೇವ್ರದ ನಂಬಿಕೆ. ಒಡವೆ ಅಂದ್ರೆ ಯಾರಿಗೋ ಕೊಟ್ಟಿದ್ದೆ, ಜಾಸ್ತಿ ದಿವಸ ಆಯ್ತು. ಆಮೇಲೆ ಬಿಡಿಸ್ಕೊಟ್ರು. ಇಲ್ಲಿ ಬಂದು ಕೇಳ್ಕೊಂಡು ಹತ್ಕೊಂಡು ಅಮ್ಮ ಹೂವು ಕೊಟ್ರು. ನಾಗರಾವ್ ಬಂದ್ಬಿಟ್ಟು ಅಂತ ಹಿಂದಕ್ಕೆ ಕೊಡೋಗ್ಬಿಟ್ಟೆ ನಾನು. ನಮ್ಮ ಮಗುಗ್ ಸ್ವಲ್ಪ ಲೇಟ್ ಆಯ್ತು ಮದುವೆ ಆಗೋದು. ಮಕ್ಕೊಂಡಿದ್ದೆ, ಬಂದ್ರು ಒಳ್ಳೆ ಸಂಬಂಧ ಸಿಕ್ತು. ಆಯ್ತು ಮತ್ತೆ ಕಥೆನೂ ಆಗಾಯ್ತು. ಇನ್ನೊಂದು ಮೇಡಮ್ ಅವರೇ ಅಮ್ಮನ ಹತ್ರ ಕೋರ್ಕೊಂಡು ಹೋಗಿದ್ದೆ. ಮೇಡಮ್ ಅವರೇ ನಾನು ಬೋರ್ ಆಗ್ಬೇಕು ಅನ್ಕೊಂಡಿದ್ದೆ. ಮೇಡಮ್ ಅವರೇ ನೋಡಿ ಒಳ್ಳೆ ನೀರು ಸಿಕ್ಕಿದೆ ನೋಡಿ. ಬೋರ್ ಆಗ್ಬೇಕು ಅನ್ಕೊಂಡಿದ್ದೆ ನೋಡಿ, 4 ಇಂಚು ನೀರು ಸಿಕ್ಕಿದೆ. ಸ್ನೇಹಿತರೆ, ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊಸಕೋಟೆಯಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವಂತಹ ಹಾಗೆ ಬೆಂಗಳೂರಿನಿಂದ 36 ಕಿಲೋಮೀಟರ್ ಅಂತರದಲ್ಲಿರೋ ಶ್ರೀ ಕಾಟೇರಮ್ಮ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬಹಳನೇ ಚಿರಪರಿಚಿತವಾದಂತಹ ದೇವಸ್ಥಾನ ಇದು. ಸುತ್ತಮುತ್ತಲಿನ ಊರುಗಳಿಗೆ ಭಾಗ್ಯ ದೇವತೆಯಾಗಿ ನೆಲೆಸಿರುವಂತಹ ಈ ದೇವಿಗೆ ಅನ್ನ ಮತ್ತು ಮೊಸರನ್ನ ಸಮರ್ಪಣೆ ಮಾಡಿದ್ರೆ ಅಂದುಕೊಂಡಂತಹ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಯಾವ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಪರಿಹಾರ ಸಿಗುತ್ತೆ ಅನ್ನೋದನ್ನು ಸಹ ಸ್ವತಃ ಭಕ್ತಾದಿಗಳಿಂದನೇ ತಿಳ್ಕೊಳ್ಳೋಣ. ಈ ದೇವಸ್ಥಾನದ ಹಿನ್ನೆಲೆ ಏನು, ವಿಶೇಷತೆ ಏನು ಅನ್ನೋದನ್ನು ಸಹ ಈ ದೇವಾಲಯದ ಗುರುಜಿಗಳಿಂದ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಬನ್ನಿ ದೇವಸ್ಥಾನವನ್ನು ನೋಡಿಕೊಂಡು ದೇವರ ದರ್ಶನವನ್ನು ಪಡೆಯೋಣ. ಬನ್ನಿ. ಸ್ನೇಹಿತರೆ, 400 ವರ್ಷಗಳ ಹಿನ್ನೆಲೆ ಇರುವಂತಹ ಈ ದೇವಸ್ಥಾನ 4 ತಲೆಮಾರುಗಳಿಂದ ಪೂಜೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಇಲ್ಲಿ ಒಂದು ಪುಟ್ಟ ಗುಡಿ ಇತ್ತಂತೆ. ಭಕ್ತಾದಿಗಳೇ ಸ್ವತಃ ಪೂಜೆಯನ್ನು ಸಲ್ಲಿಸಿ ಹರಕೆಗಳನ್ನು ಕಟ್ಕೊಳ್ತಾ ಇದ್ರು. ಈಗ ನೀವು ಏನು ನೋಡ್ತಿದ್ದೀರಾ, ಇದೇ ಜಾಗದಲ್ಲೇ ನೋಡಿ ಗರುಡಗಂಬ ಇದೆಯಲ್ಲ, ಈ ಜಾಗದಲ್ಲೇ ಮೂಲ ಕಾಟೇರಮ್ಮ ಗುಡಿ ಇದ್ದಿದ್ದು. ದಿನ ಕಳೆದಂತೆ ದೇವಿಯ ಮಹಿಮೆ ಹೆಚ್ಚಾಗುತ್ತಾ ಹೋಗುತ್ತೆ. ಭಕ್ತಾದಿಗಳ ಸಂಖ್ಯೆನೂ ಸಹ ಹೆಚ್ಚಾಗ್ತಾ ಇದ್ದಂತಹ ಕಾರಣ, ಹಾಗೆ ಈ ದೇವಸ್ಥಾನದ ಮುಂದೆ ರಸ್ತೆ ಅಭಿವೃದ್ಧಿ ಹೊಂದಿದ ಕಾರಣ ರಸ್ತೆಗೆ ಸಮೀಪವಿದ್ದಂತಹ ಈ ಮೂಲ ವಿಗ್ರಹವನ್ನು ಭಕ್ತಾದಿಗಳು ಕೊಟ್ಟಂತಹ ದೇಣಿಗೆಯ ಮೇರೆಗೆ ಹಿಂದೆ ದೇವಸ್ಥಾನವನ್ನು ಕಟ್ಟಿಸಿ ಈ ದೇವಿಯನ್ನು 6 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಲಾಯಿತು. ದೇವಿಯ ಮೂಲ ಸ್ಥಳದಲ್ಲಿ ಅದ್ಭುತವಾದಂತಹ ಏಕಶಿಲಾ ಗರುಡ ಸ್ತಂಭವನ್ನು ಸ್ಥಾಪಿಸಿದ್ದಾರೆ. ಈ ದೇವಾಲಯದಲ್ಲಿನ ಗರುಡಗಂಬ ತುಂಬಾ ವಿಭಿನ್ನ ಮತ್ತು ವಿಶಾಲವಾಗಿದೆ ಅಂತ ಅನಿಸ್ತು. ಯಾಕೆ ವಿಶಾಲವಾಗಿ ಕಟ್ಟಿದ್ದಾರೆ ಅಂತಂದರೆ, ಮೂಲ ಗುಡಿ ಇದ್ದ ಜಾಗದಲ್ಲೇ ಯಾರೂ ಸಹ ತುಳಿದು ಓಡಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ತಾಯಿ ನೆಲೆಸಿದ್ದಷ್ಟು ಜಾಗದಲ್ಲಿ ಈ ಗರುಡಗಂಬವನ್ನು ಸ್ಥಾಪಿಸಿದ್ದಾರೆ. ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಮೊದಲು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ದೇವಾಲಯದ ಒಳಗಡೆ ಹೋಗಿ ಪೂಜೆಯನ್ನು ಮಾಡಿಸ್ತಾರೆ. ಇಲ್ಲಿನ ವಿಶೇಷತೆ ಏನು ಗೊತ್ತಾ? ದೇವಿಗೆ ಅನ್ನ ಮತ್ತು ಮೊಸರನ್ನು ಅರ್ಪಿಸೋದ್ರಿಂದ ತಾವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತೆ. ಎಂತಹ ಕಷ್ಟಗಳೇ ಇದ್ದರೂ ಸಹ ಪರಿಹಾರ ಸಿಗುತ್ತೆ. ಸಾಲಬಾಧೆ, ಆರ್ಥಿಕ ನಷ್ಟ, ಕುಟುಂಬ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಕಂಕಣ ಭಾಗ್ಯ ಮತ್ತು ಹಸುಗಳಿಗೆ ಕಾಯಿಲೆಗಳಿದ್ದರೆ, ರೈತರು ಬೆಳೆದಂತಹ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಲಿಕ್ಕೆ, ಎಲ್ಲ ರೀತಿಯಾದಂತಹ ಸಕಲ ಸಮಸ್ಯೆಗಳಿಗೂ ಸಹ ಇಲ್ಲಿ ದೇವಿಗೆ ಅನ್ನ ಮತ್ತು ಮೊಸರನ್ನು ನೈವೇದ್ಯವಾಗಿ ಅರ್ಪಿಸೋದ್ರಿಂದ ತಾವು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತೆ ಅಂತ ಹೇಳಲಾಗತ್ತೆ. ಸ್ನೇಹಿತರೆ, ಕಾಟೇರಮ್ಮ ಅಂತಂದರೆ ನಮ್ಮೆಲ್ರಿಗೂ ಮೈ ಜುಮ್ ಅನ್ನೋದಂತೂ ಸಹಜ. ಅಷ್ಟು ಶಕ್ತಿಯುತವಾದಂತಹ ದೇವಿ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡಿ ಲೋಕಕ್ಕೆ ಒಳಿತನ್ನು ಮಾಡಿದವಳು ಈ ತಾಯಿ. ದುಷ್ಟರ, ರಾಕ್ಷಸರ, ಶತ್ರುಗಳ ಸಂಹಾರಕ್ಕಾಗಿಯೇ ಹೆಚ್ಚಾಗಿ ಈ ದೇವಿಯನ್ನು ಪೂಜಿಸ್ತಾರೆ. ಈ ಕಾಟೇರಮ್ಮ ದೇವಿಯ ವಿಗ್ರಹ ಕೆಂಪು ಶಿಲೆಯ ವಿಗ್ರಹವಾಗಿದೆ. ಈ ದೇವಿ ಉದ್ಭವ ಮೂರ್ತಿ ಅಂತ ಹೇಳಲಾಗುತ್ತೆ. ನೋಡಿ, ಈ ದೇವಿ ಇಷ್ಟು ಹತ್ತಿರದಿಂದ ನೋಡುವಂತಹ ಸೌಭಾಗ್ಯ ನಮ್ಮೆಲ್ರಿಗೂ ಸಿಕ್ಕಿದೆ. ಈ ದೇವಿಯ ರೂಪವನ್ನು ನೀವು ನೋಡಿ ಕಣ್ತುಂಬಿಕೊಳ್ಳಿ. ಈ ಕಾಟೇರಮ್ಮ ದೇವಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಶ್ರೀ ಕಾಟೇರಮ್ಮ ದೇವಾಲಯದ
ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದ ಹಿನ್ನೆಲೆ ಏನು, ವಿಶೇಷತೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸ್ವಾಮಿ. ನಮಸ್ತೆ ಮ್ಯಾಮ್. ಈ ದೇವಸ್ಥಾನದ ಹಿನ್ನೆಲೆ ಏನು, ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ನನ್ನ ಹೆಸರು ಮನೋಜ್ ಭಾರದ್ವಾಜ್ ಅಂತ. ನಾನು ಈ 2024ರಿಂದ ಹೊಸ ವರ್ಷದಿಂದ ಇಲ್ಲಿಗೆ ಅಮ್ಮನವ್ರ ದೇವಸ್ಥಾನಕ್ಕೆ ಕಾಲಿಟ್ಟಿದ್ದೀನಿ. ಇಲ್ಲಿ ಧರ್ಮದರ್ಶಿಗಳು ಬಂದು ಧನುಜಯ್ ಕೆ ಅಂತ ಹೇಳ್ಬಿಟ್ಟು ಅವರು ದೇವಸ್ಥಾನ ಧರ್ಮದರ್ಶಿಗಳು. ಅವರ ಮತ್ತೆ ಇನ್ನೊಬ್ರು ಬಂದು ಕಾರ್ಯದರ್ಶಿಗಳು ದೇವಾನಂದ್ ಕೆ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೊಬ್ರು ಬಂದು ಕೌಶಿಕ್ ಕೆ ಅಂತ ಹೇಳ್ಬಿಟ್ಟು ಬಂತಾರೆ. ಇಲ್ಲಿ ಏನಂತಂದ್ರೆ ಅಮ್ಮನವರು ಪ್ರತಿಯೊಬ್ರು ಏನೇ ಸಮಸ್ಯೆ ಇರಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಬಂದು ಕಾಯಿ ಕಟ್ಟಿ ಮತ್ತೆ ಬೀಗ ಕಟ್ತಾರೆ. ಇಲ್ಲಿ ದೇವಸ್ಥಾನ ಹತ್ರ ಬಂದು ಇಲ್ಲಿ ಕಾಯಿ ತೊಗೊಂಡ್ಬಂದು ಅಮ್ಮನವ್ರ ಹತ್ರ ನಾವು ಇಟ್ಬಿಟ್ಟು ಕೊಡ್ತೀವಿ. ಮತ್ತೆ ಇಲ್ಲಿ ಏನಂತಂದ್ರೆ ಏನೇ ಪ್ರಾಬ್ಲಮ್ ಆಗಲಿ, ಹಣಕಾಸಾಗಲಿ ಇಲ್ಲ ಮತ್ತೆ ತೊಟ್ಲು ಕಟ್ಟೋದಿರುತ್ತೆ. ಇಲ್ಲಿ ಯಾರಾದರೂ ತೊಟ್ಟು ಕಟ್ಟೋದಿರುತ್ತೆ. ಮತ್ತೆ ಹಣಕಾಸಿನ ತೊಂದರೆ ಇದ್ರೆ ಬೀಗ ಹಾಕ್ತಾರೆ. ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಅರ್ಕೆಲ್ಲೂ ಪರಿಹಾರ ಇದೆ ಅಮ್ಮನ ಹತ್ರ. ಮತ್ತೆ ಸೋಮವಾರ, ಗುರುವಾರ, ಶನಿವಾರ ಬಂದು ಅಮ್ಮನವ್ರ ಹತ್ರ ಹೂವು ಕೇಳ್ತಾರೆ. ಅದೊಂದು ಪದ್ಧತಿ ಇದೆ. ಏನಿಲ್ಲ, ಒಂದ್ಸಲ ಮಾತ್ರ ಕಾಯಿ ಕಟ್ಟಬೇಕು. ಒಂದು 3 ಟೈಮ್ಸು ಇಲ್ಲ 5 ಟೈಮ್ಸ್ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅಷ್ಟರಲ್ಲಿ ಆರ್ಕೆ ತೀರಿರುತ್ತೆ ಭಕ್ತಾದಿಗಳದು. ಈ ದೇವಸ್ಥಾನದ ಹಿನ್ನೆಲೆ ಏನು? ಈ ದೇವಸ್ಥಾನ ಬಂದು 400 ವರ್ಷದ ಹಳೆ ಕಲ್ಲು ವಿಗ್ರಹ ಬಂದು 400 ಅಂದರೆ 4 ತಲೆಮಾರು ಅಂತ ಹೇಳ್ತಾರೆ. ಹಳೆಬ್ರು ಹೇಳಿದ್ರೆ 4 ತಲೆಮಾರು ಅಂತ ದೇವಸ್ಥಾನ ಇದು. ಮುಂಚೆ ಇಲ್ಲಿ ಗರುಡಗಂಬ ಇದೆಯಲ್ವಾ, ಅಲ್ಲಿ ಮೂಲ ದೇವರು ಉದ್ಭವ ಮೂರ್ತಿ, ಇದು ಉದ್ಭವ ಆಗಿರೋದು ದೇವರು. ಅಲ್ಲಿ ಬಂದು ಇಲ್ಲಿ 6 ವರ್ಷದ ಹಿಂದೆ ಒಬ್ರು ಗುರುಗಳು ಪ್ರತಿಷ್ಠಾಪನೆ ಮಾಡಿಸಿರೋದು. ಇಲ್ಲಿ ಅವತ್ತಿಂದ ಪ್ರತಿಯೊಬ್ರು ಬಂದು ಏನೇ ಪರಿಹಾರ ಕೇಳಿದ್ರು ಅಮ್ಮನವರು ಇಲ್ಲ ಅಂತ ಹೇಳಲ್ಲ, ಪ್ರತಿಯೊಬ್ರಿಗೂ ಸಂಕಲ್ಪ ಆಗುತ್ತೆ. ಮತ್ತೆ ಏನು ವಿಶೇಷತೆ ಅಂದರೆ ಇಲ್ಲಿ ಅಮ್ಮಂಗೆ ಪ್ರತಿ ವರ್ಷದಲ್ಲಿ ಭೀಮ ಅಮಾವಾಸ್ಯೆ ಬರುತ್ತಲ್ವಾ, ಪ್ರತಿಯೊಬ್ರು ಅಮ್ಮನ ಪಾದ ಮುಟ್ಟೋ ಅವಕಾಶ ಇರುತ್ತೆ. ಮತ್ತೆ ಇಲ್ಲಿ ಬಂದು ಏನೇ ಹರಕೆ ಆದರೂ ಅಮ್ಮಂಗೆ ಫಸ್ಟ್ ಎಡೆ ಹಾಕ್ತಾರೆ. ಹಾಲು ಮೊಸರು ಎಡೆ ಹಾಕ್ಬಿಟ್ಟು ಪ್ರತಿಯೊಬ್ರು ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಬಂದು ಅಮ್ಮನವ್ರಿಗೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಸಕಲ ಶಕ್ತಿಗಳ ಸಾಕಾರ ಮೂರ್ತಿ ರೂಪಳಾಗಿ ಇಲ್ಲಿ ನೆಲೆಸಿದ್ದಾಳೆ. ಈ ದೇವಸ್ಥಾನದಲ್ಲಿ ಅದ್ವಿತೀಯ ಶಕ್ತಿ ಇರೋದಂತೂ ಸತ್ಯ. ತುಂಬಾ ಪಾಸಿಟಿವ್ ಫೀಲ್ ಸಿಗುತ್ತೆ. ನನಗಂತೂ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಈ ದೇವಿಯ ದರ್ಶನವನ್ನು ಮಾಡಿ. ಪ್ರತಿದಿನ ಇಲ್ಲಿ ಪವಾಡಗಳು ನಡೀತಾನೆ ಇರುತ್ತೆ. ಈ ತಾಯಿಯ ಮಹಿಮೆ ಅಪಾರವಾಗಿರೋದ್ರಿಂದಾನೇ ದಿನೇ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ವಿಶೇಷ ಪೂಜೆಗಳಿರುತ್ತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ವಿಶೇಷ ದೀಪಾಲಂಕಾರ ಮತ್ತು ಅಲಂಕಾರ ಇರುತ್ತೆ. ಭಕ್ತಾದಿಗಳು ಅಂದುಕೊಂಡಂಥ ಇಷ್ಟಾರ್ಥಗಳು ಈಡೇರಿದ್ರೆ ದೇವಿಗೆ ಸೀರೆ ಮತ್ತು ಮಡ್ಲಕ್ಕಿಯನ್ನು ತುಂಬ್ತಾರೆ. ಈ ದೇವಸ್ಥಾನದ ಕಾರ್ಯನಿರ್ವಾಹಕರು, ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದ ಇನ್ನಷ್ಟು ಮಾಹಿತಿನ ಇವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದು ಬಲಿನಾಗೇಂದ್ರ ಅಂತೇಳಿ ಇಲ್ಲಿ ಇದೆಯಲ್ಲ, ಇವು ಮೂಲ ವಿಗ್ರಹಗಳು. ಇದು ಮೂಲ ವಿಗ್ರಹಗಳು. ತದನಂತರ ಪ್ರತಿಷ್ಠಾಪನೆ ಆಗ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಪಕ್ಕದಲ್ಲಿ ಚಿಕ್ಕ ಗುಡಿ ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಇತ್ತು ಬಲಿನಾಗೇಂದ್ರ ಅಂತೇಳಿ. ಅದು ಈಗ ಬಲಿಪೀಠ ಮಾಡಿ ಅಲ್ಲಿ ಇದು ಮಾಡಿದ್ದಾರೆ. ಈಗ ಬಲಿನಾಗೇಂದ್ರಗಳು ಇದು ಮೂಲ ವಿಗ್ರಹ. ತದನಂತರ ಹಿಂದ್ಗಡೆ ಮುನೇಶ್ವರ ಸ್ವಾಮಿ ಇದು, ಅದು ಅಲ್ಲಿ ಇದು ಮಾಡಿದ್ರು ಸ್ವಾಮಿ. ಇದು ಒಂದು ನಿಮಿಷ, ಇದೇನು ಸ್ವಾಮಿ? ಇದು ಮೂಲ ಉತ್ತ ಇತ್ತಲ್ಲ, ಆ ಮೂಲ ಉತ್ತ ಇದ್ದಾಗ ಅದು ಮುಚ್ಚಬಾರ್ದು ಅಂತೇಳಿ ಅದು ಹೋಲ್ ಮಾಡಿದ್ದಾರೆ. ಹಾಗೆ ಬಿಟ್ಟಿದ್ದೀರಾ? ಹೋಲ್ ಬಿಟ್ಟಿದ್ರೆ ಅಲ್ಲಿ ಉತ್ತ ಇದೆ ಒಳಗಡೆ. ಇದು ಹುತ್ತದ ಮೇಲೆ ನಾವು ಪ್ರತಿಷ್ಠಾಪನೆ ಮಾಡಿದೀವಿ. ಆ ಉತ್ತನ ಇದ್ ಮಾಡಬಾರ್ದು, ಇದ್ ಮಾಡಬಾರ್ದು ಅಂತೇಳಿ ನಾವು ಆ ತರ ಇದ್ ಮಾಡಿ ಈಗ ಪ್ರತಿ ಶನಿವಾರ ಇದ್ ಮಾಡ್ತೀವಲ್ಲ ನಾವು, ಅಭಿಷೇಕ ಮಾಡಿದಾಗ ಅದಕ್ಕೆ ಹಾಲು ಮೊಸರು ಎಲ್ಲ ಭಕ್ತಾದಿಗಳು ಈಗ ಭಕ್ತಾದಿಗಳು ತಂದು ಹಾಕ್ತಾರೆ. ಈಗ ಪೂಜೆಗೆ ಬಂದ್ರು ಕೆಲವರು ಹಾಲು ಮೊಸರು ಎಲ್ಲ ತಂದು ಇಲ್ಲಿ ಅಭಿಷೇಕ ಮಾಡಿ ಇದು ಮಾಡಿ ಹಾಲು ತುಪ್ಪ ಹಾಕ್ತಾರೆ. ಈ ಬಿಗ್ಲು ಹಾಕಿದಾರಲ್ಲ, ಭಕ್ತಾದಿಗಳು ತಮ್ಮ ಕಷ್ಟ ಪರಿಹಾರ ಮಾಡೋದಕ್ಕೆ ಈಗ ಅವ್ರ ತೊಂದರೆ ಯಾವ್ದಿದ್ದು, ಯಾವ್ದ್ರ ಬಗ್ಗೆ ಬೇಕಂತ ಯಾವುದೇನ ಬಗೆ ಕಾಯಿಲೆ, ಒಂದು ದನ ಕರುಗಳದು, ಒಂದು ಮಕ್ಕಳದು ಇದ್ರದ್ದು, ಒಂದು ಮದುವೆ ಆಗ್ತಿದ್ದು ಯಾರ ಬಗ್ಗೆ ಇದ್ರು ಅವ್ರು ಅರಕೆ ಮಾಡಿ ಅಮ್ಮನ ಹತ್ರ ಬೀಗ ತಂದು ಇಲ್ಲಿ ಬೀಗ ಹಾಕ್ತಾರೆ. ಅಲ್ಲಿ ಅಮ್ಮನ ಹತ್ರ ಇಟ್ಟೇ ತಂದು ಬೀಗ ಹಾಕ್ಬೇಕು. ಇಲ್ಲಿ ಮೊದಲು ಇದು ಮಾಡ್ತಿದ್ರು, ಈಗ ತದನಂತರ ಕಾಯಿ ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಮೂಲ ಎಲ್ಲ ಸಂಕಲ್ಪ ಮಾಡಿ ಇಲ್ಲಿ ಬೀಗ ಹಾಕ್ತಾ ಇದ್ರು. ಈಗ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ನೋಡಿದ ಹಾಗೆ ಶತ್ರುಗಳ ಒಂದು ಅದಕ್ಕೂ ಈಗ ಒಂದು ಈಗ ಶತ್ರುಗಳ ಬಾಧೆ ಇದ್ರು ಮಾಡ್ತಾರೆ. ಈಗ ಜಮೀನು ಕಲಹ ಇದ್ರು, ಮನೆಯಲ್ಲಿ ಹೆಂಡತಿ ಮಕ್ಕಳು ಅದ್ರ ಬಗ್ಗೆ ಕುಟುಂಬ ಕಲಹ, ಯಾವುದೇ ಕಲಹ ಇದ್ರು ಅದ ಪ್ರತಿಯೊಂದು ಇದಕ್ಕೂ ಅವ್ರ ಅರ್ಕೆ ಮಾಡಿ ಇಲ್ಲಿ ನೋಡಿ. ಈಗ ಅವರ ಕೋರಿಕೆಗಳು ಬೇಕಾಗಿ ಕೆಲವರು ಚೀಟಿ ಸಹ ತಂದು ಕಟ್ಟಿ ಅವ್ರ ಕಷ್ಟ ಪರಿಹಾರಗಳು ಮಾಡ್ತಾರೆ. ಇದು ಮುನೇಶ್ವರ ಸ್ವಾಮಿ ದೇವಿ ಅಣ್ಣ ಅವರು. ಇದು ಮೂಲ ವಿಗ್ರಹ ತದನಂತರ ಇಲ್ಲಿ ತೆಳಗಡೆ ಇದೆಯಲ್ಲ, ಇದು ಮೂಲ ವಿಗ್ರಹ. ಈಗ ಆಮೇಲೆ ಅಯ್ಯಪ್ಪನ ಮೂರ್ತಿ ಮಾಡಿ ಇಲ್ಲಿ ಭಕ್ತಾದಿಗಳು ಇದ್ರಿಗೆ ಇದು ಮಾಡ್ತಾ ಇದ್ದಾರೆ. ಈಗ ಅವರು ಮುನೇಶ್ವರ ಭಕ್ತ ಕುಲದವ್ರು ಬಂದು ಅವ್ರ ಅರಕೆ ಕೋಳಿ ಮರಿ ಅದನ್ನ ತಂದು
ಇಲ್ಲಿ ಅರ್ಕೆ ಮಾಡಿ ಪೂಜೆ ಮಾಡಿಸ್ಕೊಂಡು ಸಾಮಾನ್ಯವಾಗಿ ಮುನೇಶ್ವರ ಸ್ವಾಮಿ ಎಲ್ಲಿರ್ತಾರೆ ಅಲ್ಲಿ ಬಲಿ ಅನ್ನೋದು ಇದ್ದೇ ಬಲಿ ಇರುತ್ತಲ್ಲ ಸ್ವಾಮಿ? ಬಲಿ ಇದ್ದೇ ಇರುತ್ತೆ. ಹೌದು, ಹೌದು. ಅವರು ಇದ್ ಮಾಡ್ಕೊಂಡು ಅವರು ತದನಂತರ ಅರ್ಕೆ ಮಾಡಿ ಅರ್ಕೆ ತೀರ್ಸ್ಕೊಂಡು ಇದ್ ಮಾಡ್ತಾರೆ. ಸ್ನೇಹಿತರೆ, ಸಪ್ತ ಮಾತೆಯರ ಅಣ್ಣ ಶ್ರೀ ಮುನೇಶ್ವರ ಸ್ವಾಮಿ. ಹೌದು, ಸಪ್ತಮಾತ್ರ ಅಣ್ಣ. ಹೌದು. ಈಗ ಅವ್ರ ತಾಯಿ ಇದ್ದಾಳಲ್ಲ ಕಟರಂತಿಯವರ ಅಣ್ಣ, ಅದಕ್ಕೆ ಅಣ್ಣ ಬಲಗಡೆ ಇಲ್ಲಿ ಇರ್ತಾರೆ. ಸ್ಮರಿಸ್ತಾರೆ. ಎಲ್ಲಿ ಒಂದು ಶಕ್ತಿ ದೇವತೆಗಳು ಸಪ್ತಮಾತೆಯರು ಎಲ್ಲಿರ್ತಾರೋ ಅಲ್ಲಿ ಅಲ್ಲ ಅಣ್ಣನ ಅಣ್ಣ ಸಣ್ಣ ಈಗ ಭಕ್ತಾದಿಗಳಿದ್ದಾರಲ್ಲ, ಅವ್ರ ಕಾಯಿಲೆ ಇರಲಿ, ಮಕ್ಕಳೇ ಇಲ್ದಾರಾಗಲಿ, ಮನೆ ಕಲಹ ಇರಲಿ, ಒಂದು ಜಮೀನು ವ್ಯವಹಾರಗಳೇ ಆಗಲಿ, ಯಾವುದೇ ಕುಂದುಕೊರತೆಗಳಿದ್ರು ಅವ್ರ ಅಮ್ಮ ದೇವಿ ಹತ್ರ ಬಂದು ದೇವಿ ಹತ್ರ ಕಟ್ಟಿಸಿ ಮಾಡಿ ತಂದು ಅರ್ಕೆ ಮಾಡಿ ಹೋಗ್ತಾರೆ. ಒಬ್ಬರು ಅವರು ಹೇಳ್ತಾರೆ 9 ವಾರ 5 ವಾರ ಅಂತ ಹೇಳ್ತಾರೆ. ನಾವು ಬೇಡ, 1 ವಾರ ಸಾಕು. ಯಾಕಂದ್ರೆ ಇದನ್ನ ನಿಮ್ಮ ಕ್ಷೇತ್ರದಲ್ಲಿ ಒಂದು ಒಂದು ಕಾಯಿ ಮಾತ್ರ ಸಾಕು, 9 ಪ್ರದಕ್ಷಿಣೆ ಮಾಡ್ತೀವಿ. ಯಾಕಂದ್ರೆ ಅವರು ಒಂದು ಕಾಯಿಗೆ ಅವ್ರ ಕಷ್ಟ ಪರಿಹಾರ ಮಾಡ್ಬೋದು. 9 ಕಾಯಿ ತಂದ್ರೆ 9 ಕರ ಇದಾಗುತ್ತೆ. ಅವ್ರ ಕಷ್ಟವಾಗ್ಲಿ ಯಾವ್ದು ಮೊದಲೇ ಪರಿಹಾರ, ಕಷ್ಟಗಳಿಂದ ಬಂದಿರ್ತಾರೆ. ಯಾವ್ದು ಪರಿಹಾರ ಆಗಿರಲ್ಲ. ತದನಂತರ ನೋಡಿ ತೊಟ್ಲುಗಳು ಇರ್ತಾರೆ, ಮಕ್ಕಳಿದ್ದಾರೋ, ಈಗ ಮದುವೆ ಆಗಿರೋರು, ಮಕ್ಕಳಿದ್ದಾರೋ, ಸಂತಾನ ಭಾಗ್ಯ. ಸಂತಾನ ಭಾಗ್ಯ, ಆ ಸಂತಾನ ಭಾಗ್ಯದವ್ರು ಬಂದು ತೊಟ್ಲು ತಂದು ಇಲ್ಲ ಅಮ್ಮನ ಅರ್ಕೆ ಮಾಡಿ ತಂದು ತೊಟ್ಲು ಈ ಭಾಗ್ಯ ಮರಕ್ಕೆ ಈ ತೊಟ್ಲು ಮರಕ್ಕೆ ಕಟ್ತಾರೆ. ಮೊದಲು ಇದ್ ಮಾಡ್ತಿದ್ರು, ಹಾ. ಈಗ ತುಂಬಾ ಕಾಯಿ ಕಾಯಿ ತುಂಬಿರೋದ್ರಿಂದ ಎಲ್ಲ ಇದಕ್ಕೆ ಕಟ್ಟಿ ಇದ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ತದನಂತರ ಇಲ್ಲಿ ದೇವಸ್ಥಾನ ವತಿಯಿಂದ ಪೂಜೆ ಸ್ವಾಮಿ, ಈ ಅಂಗಡಿ. ತೆಂಗಿನಕಾಯಿ ಕಟ್ಟಿ 9 ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಹೌದು, ಹಾ. 9 ಪ್ರದಕ್ಷಿಣೆ ಹಾಕಿ ಇದ್ ಮಾಡಿ. ಈಗ ಹೊಸ ಮನೆ ಕಟ್ತಾ ಇರ್ತಾರೆ, ಕೆಲವರು ಈ ಮನೆಯೊಳಗೆ ಇದ್ದಿರ್ತದೆ, ಅವ್ರಿಗೆ ನೋಡಿತಾರೆ ಈ ಸೂರ್ಯನ ಇದ್ ಮಾಡ್ತಾರೆ, ಈ ದೃಷ್ಟಿ ಬೊಂಬೆ ಇದ್ ಮಾಡ್ತಾರೆ. ಒಂದೊಂದು ರೀತಿಯಾಗಿ ಒಂದೊಂದು ಇದಕ್ಕೆ ಒಬ್ಬೊಬ್ರು ಒಂದೊಂದು ಬೆಂಬಿಸ್ತಾರೆ, ಅದನ್ನ ಇದ್ ಮಾಡ್ತಾ ಇದ್ದಾರೆ. ಇದನ್ನ ತಗೊಂಡು ದೇವ್ರ ಮುಂದೆ ಪೂಜೆ ಮಾಡಿಸಿ ಮನೆಯಲ್ಲಿ ತಗೊಂಡೋಗಿ ಇಡ್ಬೋದು. ದೇವಸ್ಥಾನದ ಸ್ನೇಹಿತರೆ, ಇದನ್ನ ನೋಡಿ, ಇದನ್ನ ತಗೊಂಡು ಪೂಜೆಯನ್ನ ಮಾಡಿಸಿ ಮನೆಯಲ್ಲಿ ಕಟ್ಬೇಕಾಗುತ್ತೆ. ಅವರು ಸೀರೆ, ಕೆಲವು ಸೀರೆ ಅಮ್ಮನ ಸೀರೆ ಕೊಡುತ್ತಾರೆ, ಸೀರೆ ಇದೆ, ಸೀರೆಗಳು ಸಹ ದೊರೆಯುತ್ತೆ ಇಲ್ಲಿ. ಸೀರೆ ಸಹ ದೊರೆಯುತ್ತೆ. Okay. ಸರಿ, ಸರಿ. ಸೀರೆ, ಬಳೆ, ನಿಂಬೆ ಹಣ್ಣು, ಪ್ರತಿಯೊಂದು ಇದು ಇಲ್ಲಿ ತೊಟ್ಟಿಲು ಸಹ ಸಿಗುತ್ತೆ ಇಲ್ಲಿ. ತೊಟ್ಟಿಲು ಸಹ ಸಿಗುತ್ತೆ. ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳು ಸಹ ದೇವಸ್ಥಾನದ ಆವರಣದಲ್ಲೇ ದೊರೆಯುತ್ತೆ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ನೀವು ನಿಮ್ಮ ಹೆಸರೇನು, ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ರಾಮೂರ್ತಿ ನಗರ ರಾಮೂರ್ತಿ ನಗರದಿಂದ ಬರ್ತಾ ಬರ್ತಾ ಇದ್ದೀವಿ. ನಮ್ಗೆ ಅನ್ಕೊಂಡಿದ್ದು ಚೆನ್ನಾಗಿ ನಡೀತಾ ಐತೆ. ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ ಸತತವಾಗಿ ಬರ್ತಾ ಇದ್ದೀವಿ. ಅಂದ್ರೆ ಮೊನ್ನೆ ನಮ್ಮ ಮಗುಗ್ ಸ್ವಲ್ಪ ಲೇಟ್ ಆಯ್ತು ಮದುವೆ ಆಗೋದು. ಮಕ್ಕೊಂಡಿದ್ದೆ, ಬಂದ್ರು ಒಳ್ಳೆ ಸಂಬಂಧ ಸಿಕ್ತು. ಆಯ್ತು ಮತ್ತೆ ಕಥೆನೂ ಆಗಾಯ್ತು. ಇವತ್ತು ಆ ಮಗುನ್ ಕರ್ಕೊಂಡು ಒಳ್ಳೆಕ್ಕಿ ತುಂಬಾಕ್ ಬಂದಿದ್ವಿ. ಹರಕೆಯನ್ನ ಈಡೇರಿಸೋದಕ್ಕೋಸ್ಕರ ಬಂದಿದ್ದೀರಾ? ಯಮ್ಮನ್ ಮಕ್ಕೊಂಡ್ ನಾನು ಹೋದೆ, 15 ದಿವಸ ಆಯ್ತು. ಯಾವ್ದೋ ಒಳ್ಳೆ ಸಂಬಂಧ ಸಿಕ್ಲಿ ನಮ್ಮ ಮಗುಗ, ನಿನ್ಗೆ ಮಳ್ಳು ತುಂಬ್ತೀವಿ ಅಂತ ತಗೊಂಬಂದ್ರಿ. ಬಂದು ಅವರೆಲ್ಲ ಮಾತುಕತೆ ಮಾಡ್ಕೊಂಡು ಹೋದ್ರು. ನಾನು ಇವತ್ತು ಬಂದೆ. ಶುಕ್ರವಾರ ಆಯ್ತು ಮಾತುಕತೆ. ಇವತ್ತು ಮಗುನ್ ಕರ್ಕೊಂಬಂದೆ. ನೀವು ಬಂದು ಬೀಗ ಹಾಕ್ಬಿಟ್ಟು ಹೋದೆ. 8 ದಿನಕ್ಕಲ್ಲ ಯಜಮಾನ್ರು ಚೆನ್ನಾಗಾದ್ರು. ಯಾಕ ಅಮ್ಮನ ಮೇಲೆ ನಾವು ಸುಳ್ಳು ಹೇಳ್ಬೇಕಮ್ಮ? ಮನೆ ಕಟ್ತಾ ಇದ್ರೆ ಸುಮ್ಮನೆ ಜಗಳ ಆಯ್ತು. ಬಂದ್ ಮಾತಾಡ್ಕೊಮ್ಮ ಯಮ್ಮನ ಹತ್ರ ಮಕ್ಕೊಂಡು 3 ವಾರ ಮಕ್ಕದೆ. 4ನೇ ವಾರ ಸೀರೆ ಜಾಕೆಟ್ ತಗೊಂಬಂದು ಮಳ್ಳಕ್ಕಿ ತುಂಬಿಟ್ಟು ಹೋದೆ. ನಮ್ಮ ಮನೆ ಅಷ್ಟು ಚೆನ್ನಾಗೈತೆ. 2008ರಲ್ಲಿ ಇದೇ ರೋಡಲ್ಲಿ ಹೊಸಕೋಟೆನಲ್ಲಿ ಒಂದು ಯಾರು ಸ್ವಲ್ಪ ಗಲಾಟೆ ಆಗಿಂತ ಸನ್ನಿವೇಶ ಇತ್ತು. ಸುಮಾರು 1,15,000 ಕಾಸು ಕೊಡ್ಬೇಕಾಯ್ತು. ನಾನು ಆಗ ವಿಕ್ಟರಲ್ಲಿ ಬಂದೆ. ಈ ಜಾಗದಲ್ಲಿ ಅವ್ರು ಗಲಾಟೆ ಮಾಡೋಂಥ ಪೊಸಿಷನ್ನು, ಅದನ್ನ ಹೇಳ್ಬಾರ್ದು ಪರಿಸ್ಥಿತಿ. ಈ ಜಾಗದಲ್ಲಿ ಬಂದು ಗರ್ಭಗುಡಿಯಲ್ಲಿ ಸುಮಾರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಒಳಗಡೆ ಕುತ್ಕೊಂಡೆ ಒಂದು 20 ನಿಮಿಷ ಎಮ್ಮಸ್ ಸ್ಮರಣೆ ಮಾಡ್ಕೊಂಡು ತಾಯಿ ಬಳಗಡೆ ಒಂದು ಈ ಥರ ಹೂವು ಬಿಟ್ಟು, ಹೂವು ಬಿಟ್ಟ ತಕ್ಷಣ ನೀವು ನಂಬ್ತೀರಾ ಇದೇ ಜಾಗದಲ್ಲಿ ಬಂದು ನನಗೆ ಯಾರು ಅಮೌಂಟ್ ಕೊಡ್ಬೇಕಾಯ್ತಾರೆ ಅವರೇ ಬಂದು ಅದೇ ಜಾಗದಲ್ಲಿ ಅವ್ರು ಕ್ಲಿಯರ್ ಮಾಡ್ಬಿಟ್ಟು ಕರ್ಕೊಂಬಂದು ಇದೇ ಜಾಗದಲ್ಲಿ ಬಿಟ್ಬಿಟ್ಟು ಹೋದ್ರು. ಆದ ನಂತರ ಇಲ್ಲೇ ಗಾಡಿ ಹಾಕೊಂಡು ನಾನು ಹೋದೆ. ನನಗಾಗಿದ್ದ ಅನುಭವ 2008 ನವೆಂಬರ್ 11ನೇ ತಾರೀಕು ಆಗಿದ್ದು. ಇವತ್ತು ಕೂಡ ಸ್ಟಿಲ್ ಆ ಅನುಭವ ನನಗೆ ಇವತ್ತು ರಿವಿಸ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾವು 15 ವರ್ಷ 20 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ನೀವು ಅನ್ಕೊಂಡಿದ್ದ ಆಗಿದ್ಯಾ? ಆಗಿದೆ. ಏನ್ ಅನ್ಕೊಂಡಿದ್ರಿ? ನಾವು ಮಗಳಕ ಮದ್ವೆ ಆಗಿ 1 ವರ್ಷ ಅದು ಮಕ್ಕಳಿರಿಲ್ಲ. ಇಲ್ಲಿ ಅರ್ಕೆ ಹೊತ್ಕೊಂಡು ಹೋದ್ಮೇಲೆನೆ ತೊಟ್ಲು ಕಟ್ಟಿ ಇದ್ ಮಾಡ್ಕೊಂಡು ಹೋದ್ಮೇಲೆನೆ ಮಗು ಮುಟ್ಟು ಅದು ನಿಂತಿದ್ದು ಡೇಟ್. ಇವಾಗ ನೋಡ ಅದಕ್ಕೆ ಆ ತಾಯಿಗೆ ಪೂಜೆ ಮಾಡಿಸ್ಬೇಕು. 2 ವರ್ಷ ತುಂಬಿ ಇವಾಗ 3 ವರ್ಷಕ್ಕೆ ಬೀಳ್ತದೆ ಇವತ್ತಕ್ಕ. ಮಗು ಅಂದ್ರೆ ಇಲ್ಲ ಅರ್ಕೆ ಹೊತ್ತಿದ್ಮೇಲೆ ಮಗು ಆಯ್ತು. ನೋಡಕ ಬರ್ತಾವ್ರೆ. ನೀವು ದೇವ್ರ ಅರ್ಕೆ ಹೊತ್ಕೊಂಡ್ಮೇಕೆ ಇವಳು ಹುಟ್ಟಿರೋದು. ಈ ಮಗು ಹುಟ್ಟಿದ್ದು ಇಲ್ಲಿ ಬಂದು ಹರಕೆ ಹೊತ್ತಿದ್ಮೇಲೆನೆ? ಓಕೆ ಓಕೆ. ತೊಟ್ಲು ಕಟ್ಟಿ 1 ತಿಂಗಳಿಗೆ ಮಗು ಆಯ್ತು. ಹೊಟ್ಟೆಗೆ ಬಿದ್ದಿದ್ದ ಅವ್ರಿಗೆ. ಏನ್ ಅನ್ಸ್ತಾ ಇದೆ ನಿಮ್ಗೆ ಇಲ್ಲಿನ ವಾತಾವರಣ ಎಲ್ಲ, ದೇವಸ್ಥಾನದ ಶಕ್ತಿ ಎಲ್ಲ? ಬಂದು ಹೋದ್ಮೇಲೆ ನೆಮ್ಮದಿ ಅನ್ನೋದಿದೆ ಮನೇಲಿ. ಏನೇ ಒಂದು ಶಾಂತಿ, ಏನೇ ಒಂದು ಆರ್ಕೆ ಹೊತ್ಕೊಂಡ್ರೆ ಅದನ್ನ ಈಡೇರ್ತಾ ಇದೆ. ಶಕ್ತಿ ಇದೆ ಅಂತ ಹೇಳ್ತೀರಾ? ಪವಾಡ ಇದೆ ಅಮ್ಮನ ನಮ್ದವ್ರು ಯಾವತ್ತೂ ಮೋಸ ಮಾಡಲ್ಲ.
ಆಮೇಲೆ ನಾನು ಕೋರ್ಟಲ್ಲಿ ಮೇಡಮ್ ನಾನೊಂದು 7-8 ಹತ್ರ 2 ವರ್ಷದಿಂದ ತಿರುಗ್ತಾ ಇದ್ದೆ. ಕೊಡಲ್ಲ ಅಂತ ಹೇಳ್ದಿರೋನು ಕೊಟ್ಬಿಟ್ಟ ಮೇಡಮ್. ಈ ತಾಯಿ ಹತ್ರ ಬಂದ್ಮೇಲೆ ಕಾಸು ಬಂದ್ಬಿಡ್ತು. ಹೌದೌದು. ಈ ತಾಯಿನೂ ಆ ತಾಯಿನೂ ಅಲ್ಲಿದೆ ನೋಡಿ ಸ್ವಾಮಿ. ಇದು ನಂಬಿಕೆ, ನನಗೆ ದೇವ್ರದ ನಂಬಿಕೆ ನೋಡಿ. ಈ ತಾಯಿ ಹತ್ರ ಬಂದಿದ್ದೆ ಡ್ಯೂಟಿ ಮಾಡ್ಕೊಂಡು ನೋಡಿ. ನಾನು ಕಾರ್ ಡ್ರೈವರ್, ಆಕ್ಚುಲಿ ಕಾರ್ ಇಟ್ಕೊಂಡು ಬಂದಿದ್ದೆ ಅಮ್ಮನ ಹತ್ರ. ಕಸ್ಟಮರ್ ಅಲ್ಲಿ ಬಿಟ್ಬಿಟ್ಟು ಓಡ್ ಬಂದಿದ್ದೆ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋದೆ ಮೇಡಮ್ ಅವರೇ. ಸೋಮವಾರ ನಂದು ಕೋರ್ಟ್ ಇತ್ತು, ನಾ ಕೊಡಲ್ಲ ಅಂತ ಹೇಳ್ದಿರೋನು ಕೊಟ್ಬಿಟ್ಟ ಮೇಡಮ್ ಅವರೇ. ಆಮೇಲೆ ಹಂಗೆ ಹೌದು ಬರ್ತಾ ಇದೆ. ಆಮೇಲೆ ಇನ್ನೊಂದು ಮೇಡಮ್ ಅವರೇ ಅಮ್ಮನ ಹತ್ರ ಕೋರ್ಕೊಂಡು ಹೋಗಿದೆ ಮೇಡಮ್ ಅವರೇ. ನಾನು ಬೋರ್ ಆಗ್ಬೇಕು ಅನ್ಕೊಂಡಿದ್ದೆ ಮೇಡಮ್ ಅವರೇ. ನೋಡಿ ಒಳ್ಳೆ ನೀರು ಸಿಕ್ಕಿದೆ ನೋಡಿ. ಬೋರ್ ಆಗ್ಬೇಕು ಅನ್ಕೊಂಡಿದ್ದೆ ನೋಡಿ. 4 ಇಂಚು ನೀರು ಸಿಕ್ಕಿದೆ ಇಲ್ಲಿ ಬಂದು ಇಲ್ಲ ಅಮ್ಮ ದೇವ್ರಗಳ ಹತ್ರ ನೋಡಿ ಒಳ್ಳೆ ನೀರು ಸಿಕ್ಕಿದೆ. ಹೌದೌದು. ಭಾರಿ ನಂಬಿಕೆ ಮೇಡಮ್. ನಮ್ಮ ಹಿಂದೂ ದೇವ್ರ ಅಂದ್ರೆ ಸಿಕ್ಕಾಪಟ್ಟೆ ನಂಬಿಕೆ ನನಗೆ ನೋಡಿ ಮೇಡಮ್ ಅವರೇ. ಈಗ ಎಲ್ಲೂ ಸಿಕ್ಕಿಲ್ಲ ಈ ನೀರು, ಎಲ್ಲಿ ಸಿಕ್ಕಿಲ್ಲ ಈ ನೀರು ನೋಡಿ. ಒಳ್ಳೆ ನೀರು ಸಿಕ್ಕಿದೆ 4 ಇಂಚು ಮೇಲೆ ಮೇಡಮ್. ನೆಕ್ಸ್ಟ್ ನಾನು ಕೋಲಿ ಸೆಡ್ ಹಾಕೋಣ ಅಂತಿದ್ದೀನಿ ಅಮ್ಮನ ಹತ್ರ ನೋಡಿ. ಅರ್ಕೆ ಕಟ್ಬಿಟ್ಟು ಸ್ನೇಹಿತರೆ ಇಲ್ಲಿ ಬೋರ್ವೆಲ್ ಕೊರ್ಸೋದಿಕ್ಕೆ ಬಂದು ದೇವರನ್ನ ಇಲ್ಲಿ ಹೂವ ಕೇಳ್ತಾರೆ. ನೀರ್ ಬೀಳುತ್ತೆ ಅಂತಂದ್ರೆ ಬಲ್ಗಡೆ ಹೂವ ಕೊಡುತ್ತೆ. ಹೌದು 180 ಅಡಿ 580 ಅಡಿಲೇ ಕೇಶಿಂಗ್ ಕಿತ್ಕೊಂಡ್ ಬಂದ್ಬಿಡ್ತು. ಭಾರಿ ಒಳ್ಳೆ ನೀರು ಸಿಕ್ತು ಮೇಡಮ್ ಅವ್ರೆ. ಅಲ್ಲಿರೋರೆಲ್ಲ ಆಶ್ಚರ್ಯ ಆಗೋದ್ರು. ಆಮೇಲೆ ಇನ್ನೊಂದು ಕೂಡ ಯಾರೋ ಒಬ್ಬನ ಹೇಳ್ದಂತೆ, ನಿನಗೆ ನೀರೇ ಸಿಗಲ್ಲ ಅಂತ ಹೇಳಿದ್ರಂತೆ ಮೇಡಮ್. ಅಲ್ಲಿ ಹೇಳಿದ ತಕ್ಷಣ ನನಗೆ ಇನ್ನೊಂದು 2-3 ಪೈಪ್ ಇಳಿಸ್ಬೇಕಾಗಿತ್ತು, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಮೇಡಮ್. ಕಿತ್ಕೊಂಡು ಬಂದ್ಬಿಡ್ತೀನಿ. ಭಾರಿ ಒಳ್ಳೆ ನೀರು ಮೇಡಮ್, ಯಾರಿಗೂ ಸಿಕ್ಕಿಲ್ಲ. ದೇವರ ಆಶೀರ್ವಾದ, ಆಮೇಲೆ ನಮ್ಮ ತಂದೆ ತಾಯಿ. ನೀವ್ ಅನ್ಕೊಂಡಿದ್ದಲ್ಲ? ನಮ್ಗೆ ಅನ್ಕೊಂಡಿದ್ದು ನಮ್ಮ ಮದುವೆ ಬಂದ್ಬಿಡ್ತು. ನನ್ಕ ಮನೆ ಕೊಟ್ಲು. ಒಡವೆ ಬಂತು ಅಂದ್ರೆ ಹೇಗೆ? ಒಡವೆ ಅಂದ್ರೆ ಯಾರಿಗೋ ಕೊಟ್ಟಿದ್ದೆ, ಜಾಸ್ತಿ ದಿವಸ ಆಯ್ತು. ಆಮೇಲೆ ಬಿಡಿಸ್ಕೊಟ್ರು. ಇಲ್ಲಿ ಬಂದು ಕೇಳ್ಕೊಂಡು ಹತ್ಕೊಂಡು ಅಮ್ಮ ಹೂವ ಕೊಟ್ರು. ನಾಗರಾವ್ ಬಂದ್ಬಿಟ್ಟು ಅಂತ ಹಿಂದಕ್ಕೆ ಕೊಡೋಗ್ಬಿಟ್ಟೆ ನಾನು. ಆಮೇಲೆ ಹೂವ ಯಾರೋ ಹೇಳಿದ್ರು, ಒಳ್ಳೆ ಪ್ರಸಾದ ಕೊಟ್ಲು ಅಮ್ಮನು. ಎತ್ಕಮ್ಮ ಅಂದ್ರು. ಶಾಮಂತಿ ಹೂವ ಒಂದು 6 ಹೂವ ಎತ್ಕೊಂಡು ಮನೆಗೆ ಹೋದೆ. ಆಮೇಲೆ ಒಂದು ವಾರಕ್ಕೆ ಬಂತು. ಒಡವೆ ಬಂತು. ಬಂದ್ಬಿಡ್ತು. ಎಷ್ಟು ಬೆಲೆ ಇತ್ತು ಒಡವೆ ಅಂತ? ಅದು ನಾವು ಮಾಡ್ಸಿದ್ದು 3 ಲಕ್ಷಕ್ಕೆ ಮೇಲೆ ಆಗಿತ್ತು. 3 ಲಕ್ಷದ ಒಡವೆ ವಾಪಸ್ ಬಂತು ನಿಮ್ಗೆ? ಬಂತು. ಇಲ್ಲ ಅಮ್ಮನ ಹತ್ರ ಬಂದ ಮೇಲೆ ನಾವು ಇವತ್ತು ಕೇಳ್ಕೊಂಡು ಹೋದ್ರೆ ಹಿಂಗೊಂದು ತಿಂಗಳಕ್ಕಾದ್ರೂ ನಮ್ಗ ನಾವು ಅನ್ಕೊಂಡಿದ್ದು ಆ ಅಮ್ಮನ್ ಕೊಟ್ಟೇ ಕೊಡ್ತಾರೆ. ನಾನು ಅನ್ಕೊಂಡಿದ್ದು ಆಗ್ತೈತಿ. ಏನ್ ಅನ್ಸ್ತಾ ಇದೆ? ಇಲ್ಲಿ ಶಕ್ತಿ ಇದೆ ಅಂತ ಅನ್ಸುತ್ತೆ? ಖಂಡಿತ 100 ಅಲ್ಲ 200% ಶಕ್ತಿ ಇದೆ. ನಾವು ನಂಬ್ಬೇಕು ಆ ಅಮ್ಮಗಷ್ಟೇ. ಆ ಅಮ್ಮ ನಂಬಿಲ್ಲ ಅಂದ್ರೆ ನಮ್ಗೆ ಏನಿಲ್ಲ. ನಮ್ಗೆ ದೇವ್ರು ನಂಬಿದಷ್ಟು ನಾವು ಬೆಳಿತೀವಿ ಅಷ್ಟೇ ನನಗೆ ಗೊತ್ತಿರೋದು. ಮನುಷ್ಯರಿಗಿಂತ ದೇವ್ರು ತುಂಬಾ ದೊಡ್ಡವರು. ಸ್ನೇಹಿತರೆ ನೋಡಿದ್ರಲ್ವಾ, ಭಕ್ತಾದಿಗಳು ತಮ್ಮ ಸ್ವಂತ ಅನುಭವಗಳನ್ನು ಹಂಚ್ಕೊಂಡ್ರು. ನೀವೇ ಕೇಳಿದ ಹಾಗೆ ಎಲ್ಲ ಭಕ್ತಾದಿಗಳ ಬಾಯಲ್ಲೂ 1 ಅಲ್ಲ 2 ಅಲ್ಲ 3 ಕೋರಿಕೆಗಳು ಈಡೇರಿತು ಅಂತ ಖುಷಿಯಾಗಿ ಹೇಳ್ತಿದ್ರು. ನನಗಂತೂ ಇವ್ರನ್ನೆಲ್ಲ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಪ್ರತಿ ಶನಿವಾರ, ಸೋಮವಾರ, ಗುರುವಾರ ಶುಭ ಕಾರ್ಯಗಳಿಗೆ ಮತ್ತು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ದೇವರ ಹತ್ರ ಹೂ ಕೇಳ್ಬೋದು. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4:30ವರೆಗೆ ಇರುತ್ತೆ. ಹೂ ಕೇಳುವ ಇಚ್ಛೆ ಇರೋರು ತೊಟ್ಟು ಸಮೇತ ಇರುವ ಹೂಗಳನ್ನು ಒಂದು 1/4 kg ತಂದು ಮನೆಯಲ್ಲಿಯೇ ಅಂದುಕೊಂಡು ಬರಬೇಕು. ದೇವಸ್ಥಾನದಲ್ಲೇ ಬಂದು ತಕ್ಷಣ ಹೂ ಕೇಳಬೇಕಂದ್ರೆ ಹೂ ಕೊಡೋದಿಲ್ಲ ಅಂತ ಹೇಳಲಾಗತ್ತೆ. ಹಾಗೆ ಇಲ್ಲಿ ದೃಷ್ಟಿಯಾಗಿದ್ದರೆ ಭಕ್ತಾದಿಗಳೇ ಸ್ವತಃ ಅವರೇ ದೃಷ್ಟಿಯನ್ನು ತೆಗೆದುಕೊಳ್ತಾರೆ. ದೇವಸ್ಥಾನದ ವತಿಯಿಂದ ಯಾರೂ ತೆಗೆಯೋದಿಲ್ಲ. ಕೆಂಪು ಬಟ್ಟೆಯ ತೆಂಗಿನಕಾಯಿಯ ಫಲ ದೇವಸ್ಥಾನದ ಮುಂದೆಯೇ ಸಿಗುತ್ತೆ. ಪೂಜಾ ಸಾಮಗ್ರಿಗಳು ಸೇರಿ 100 ರೂಪಾಯಿಯನ್ನು ತಗೋತಾರೆ. ಕಾಟೇರಮ್ಮ ತಾಯಿಯನ್ನು ರಕ್ತ ಕಾಟೇರಮ್ಮ ಅಂತಲೂ ಸಹ ಕರೆಯಲಾಗುತ್ತೆ. ಯಾಕೆ ಅಂತಂದರೆ ತಾಯಿಗೆ ರಕ್ತವನ್ನು ಹರಿಸೋದ್ರಿಂದ ತಾವು ಅಂದುಕೊಂಡಂತಹ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿಯೇ ಈ ಕ್ಷೇತ್ರದಲ್ಲಿ ಅಂದುಕೊಂಡಂತಹ ಹರಕೆಗಳು ಈಡೇರಿದ್ರೆ ದೇವಸ್ಥಾನದ ಮುಂದೆಯೇ ಕುರಿ ಕೋಳಿಯನ್ನು ಬಲಿ ಕೊಡಲಾಗುತ್ತೆ. ಹಾಗೆ ಇಲ್ಲಿ ಅಡುಗೆಯನ್ನು ಮಾಡಿ ತಿನ್ನಲಿಕ್ಕೆ ದೇವಸ್ಥಾನದ ವತಿಯಿಂದ ರೂಮ್ಗಳ ವ್ಯವಸ್ಥೆನೂ ಸಹ ಇದೆ. ಪಾತ್ರೆಗಳು ಸಹ ಒದಗಿಸ್ತಾರೆ. ಇದೆಲ್ಲದಕ್ಕೂ ಪ್ರತ್ಯೇಕವಾಗಿ ಶುಲ್ಕ ಇರುತ್ತೆ. ಈ ದೇವಸ್ಥಾನದ ದೂರವಾಣಿ ಸಂಖ್ಯೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ರಸ್ತೆಯ ಅಕ್ಕಪಕ್ಕದಲ್ಲೇ ನೀವು ಪಾರ್ಕ್ ಮಾಡ್ಬೋದು, ಪಾರ್ಕಿಂಗ್ ಶುಲ್ಕ ಇರೋದಿಲ್ಲ. ಈ ದೇವಸ್ಥಾನಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೂ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡಿಂದ ಬರ್ತಾರೆ. ದೇವಸ್ಥಾನದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಸ್ನಲ್ಲಿ ಪ್ರಯಾಣಿಸುವವರು ಈ ದೇವಸ್ಥಾನಕ್ಕೆ ಯಾವುದೇ ಸ್ಥಳದಿಂದ ಬಂದರೂ ಹೊಸಕೋಟೆ ಬಸ್ ನಿಲ್ದಾಣದಿಂದ 3 ಕಿಲೋಮೀಟರ್ ಆಗುತ್ತೆ. BMTC ಮತ್ತು ಆಟೋಗಳ ವ್ಯವಸ್ಥೆನೂ ಇದೆ. ಆರಾಮಾಗಿ ಬಂದು ನೀವು ತಲುಪಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ.
ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಆಪ್ತರಿಗೆ, ಕಷ್ಟದಲ್ಲಿರೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾದರೆ ಅಷ್ಟೇ ಸಾಕು. ಶ್ರೀ ಕಾಟೇರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.